ಇಡೀ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗಿದ್ದೆ ಪವಿತ್ರ ಗೌಡ ಹಾಗೆ ಆಕೆಗೆ ಬಂದ ಮೆಸೇಜ್ನಿಂದ ಅನ್ನೋ ಆರೋಪ. ಪವಿತ್ರ ಗೌಡ ಸಹವಾಸ ಮಾಡೇ ದರ್ಶನ್ ಕೆಟ್ಟರು ಅನ್ನೋ ಅಪವಾದ ಕೂಡ. ಜೈಲು ಪಾಲಾಗಿದ್ರು ದರ್ಶನ್ಗೆ ಪವಿತ್ರ ಧ್ಯಾನ ಮಾಡುವುದು ನಿಂತಿಲ್ಲ ಅನ್ನೋದಕ್ಕೆ ಬಳ್ಳಾರಿಯ ಜೈಲಿನಿಂದ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸೆರೆವಾಸದಲ್ಲೂ ಲಿಪ್ಸ್ಟಿಕ್ ರಾಣಿಯದ್ದೇ ಚಿಂತೆ. ಕಂಬಿ ಹಿಂದೆ ಹೋದ್ರೂ ಬುದ್ಧಿ ಕಲಿಯದ ದಾಸ. ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣು ಇರ್ತಾಳೆ ಅನ್ನೋ ಮಾತಿದೆ. ಇದೀಗ ಗಂಡಿನ ಕೇಡಿಗೂ ಕೂಡ ಮಹಿಳೆಯೇ ಕಾರಣವಾಗ್ತಾಳೆ ಅನ್ನೋದು ದಾಸನ ವಿಚಾರದಲ್ಲಿ ನಿಜವಾಗ್ತಿದೆ. ಪವಿತ್ರ ಗೌಡ ಹಿಂದೆ ಬಿದ್ದು ಪರಪ್ಪನ ಅಗ್ರಹಾರದ ದರ್ಶನ ಪಡೆದ ಕಾಟೇರ ಕೆಟ್ಟ ಮೇಲೂ ಬುದ್ಧಿ ಕಲಿತಿಲ್ಲದಂತೆ ಕಾಣ್ತಿದೆ. ಲಿಪ್ಸ್ಟಿಕ್ ರಾಣಿ ಹಿಂದೆ ಬಿದ್ದ ದಾಸ ಕಾಣಬಾರದ ಲೋಕವನ್ನೆಲ್ಲ ಕಂಡಿದ್ದಾನೆ. ಪ್ರೀತಿಯ ನಶೆಯಲ್ಲಿದ್ದವನು ಸೆಂಟ್ರಲ್ ಜೈಲಿಗೆ ಹೋಗಿದ್ದಾಯ್ತು. ಕೊಲೆ ಕೇಸಲ್ಲಿ ಲಾಕ್ ಆಗಿ ತಗ್ಲಾಕೊಂಡಿದ್ದು ಆಯಿತು. ಆದರೆ ಕಂಬಿ ಹಿಂದೆ ಬಿದ್ದಿದ್ರು ಪವಿತ್ರ ಗೌಡ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದಾನಂತೆ. ಪರಪ್ಪನ ಅಗ್ರಹಾರದಲ್ಲಿ ಬೇರೆ ಬ್ಯಾರಕ್ನಲ್ಲಿದ್ದ ಸುಬ್ಬ ಸುಬ್ಬಿ ಮುಖಾಮುಖಿಯಾಗಲು ಸಾಧ್ಯವಾಗಿರಲಿಲ್ಲ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲಂತೂ ಪವಿತ್ರ ಬಗ್ಗೆ ಒಂದೇ ಒಂದು ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ಆಕೆಯ ಬಗ್ಗೆ ಚಿಂತೆ ಮಾಡುತ್ತಿದ್ದಾನಂತೆ. ಗೆಳತಿ ಬಗ್ಗೆಯೇ ದರ್ಶನ್ ಕನವರಿಕೆ. ಬಳ್ಳಾರಿ ಜೈಲಿಗೆ ಬಂದರೂ ಗೆಳತಿಯನ್ನ ಮರೆಯದ ದಾಸ ಆತ್ಮೀಯರ ಬಳಿ ಗೆಳತಿಯ ಯೋಗಕ್ಷೇಮ ವಿಚಾರಣೆ ಮಾಡಿದ್ನಂತೆ. ಪತ್ನಿ ಕುಟುಂಬಸ್ಥರ ಬಳಿ ಪವಿತ್ರ ಬಗ್ಗೆ ಚಕಾರ ಎತ್ತದ ದರ್ಶನ್ ಕುಟುಂಬಸ್ಥರನ್ನ ಬಿಟ್ಟು ಯಾರೇ ಬಂದ್ರು ಪವಿತ್ರ ಗೌಡ ಬಗ್ಗೆ ವಿಚಾರಿಸುತ್ತಿದ್ದಾನೆ ಎನ್ನಲಾಗಿದೆ. ಪವಿತ್ರ ಗೌಡಗೆ ಬೇಲ್ ಸಿಗದಿದ್ದಕ್ಕೆ ದರ್ಶನ್ ಬೇಸರ ವ್ಯಕ್ತಪಡಿಸಿದ್ದಾನಂತೆ. ಒಂದು ಸಣ್ಣ ತಪ್ಪಿಗೆ ಎಲ್ಲರೂ ಜೈಲು ಸೇರಬೇಕಾಯಿತು. ಅವಳದು ತಪ್ಪಿಲ್ಲ ಅಂತ ಕಾಟೇರ ಕೊರಗುತ್ತಿದ್ದಾನೆ ಎನ್ನಲಾಗಿದೆ. ಜೈಲಲ್ಲಿದ್ರೂ ಪವಿತ್ರ ಗೌಡಳನ್ನ ನೆನೆಯುತ್ತಿರುವ ದಾಸ ಪವಿತ್ರ ಗೌಡ ಮೇಲೆ ಪ್ರೀತಿ ಕಿಂಚಿತ್ತೂ ಕಡಿಮೆ ಆಗಿಲ್ಲ ಎನ್ನಲಾಗ್ತಿದೆ. ಅಷ್ಟಿಷ್ಟಲ್ಲದೆ ಹೇಳ್ತಾರಾ, ಏನೇ ಮಾಡಿದ್ರು ನಾಯಿ ಬಾಲ ಡೊಂಕು ಅಂತ. ದರ್ಶನ್ ವಿಚಾರದಲ್ಲಿ ಈ ಮಾತು ಪರ್ಫೆಕ್ಟ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಶ್ರುತಿ. ವಿಶ್ವದಲ್ಲಿ 3ನೇ ಮಹಾಯುದ್ಧ ಶುರುವಾಗ್ಬಿಡುತ್ತಾ ಅನ್ನುವಂಥ ಆತಂಕ ಪ್ರಶ್ನೆ ಕಾರಣ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸ್ಬಿಟ್ಟಿದೆ. ಹಾಗಾಗಿ ಅದರಿಂದ ಪ್ರಶ್ನೆ ಹುಟ್ಕೊಳ್ತಾ ಇರೋದು, ವಿಶ್ವದಲ್ಲಿ ಈ ಮೂಲಕ 3ನೇ ಮಹಾಯುದ್ಧ ಪ್ರಾರಂಭ ಆಗ್ಬಿಡುತ್ತಾ ಅಂತ. ಹೇಗಿದೆ ಪರಿಸ್ಥಿತಿ ಅಂದ್ರೆ ಇರಾನ್ ವರ್ಸಸ್ ಇಸ್ರೇಲ್, ಇಸ್ರೇಲ್ ವರ್ಸಸ್ ಮಧ್ಯಪ್ರಾಚ್ಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ಗಳ ಸುರಿಮಳೆ. ಇಲ್ಲಿ ತನಕ ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ ದಾಳಿಗೆ ಮುಂದಾಗಿರಲಿಲ್ಲ. ಇಷ್ಟು ದಿನ ಹಿಜ್ಬುಲ್ಲಾ ಹಮಾಸ್ ಉಗ್ರರ ದಾಳಿ ಆಗ್ತಾ ಇತ್ತು. ಈಗ ನೇರವಾಗಿ ಇರಾನ್ ಅಖಾಡಕ್ಕೆ ಇಳಿದ್ಬಿಟ್ಟಿದೆ. 200ಕ್ಕೂ ಹೆಚ್ಚು ಮಿಸೈಲ್ ಮೂಲಕ ಇರಾನ್ ಅಟ್ಯಾಕ್ ಮಾಡಿದೆ. ಹಮಾಸ್ ನಾಯಕನ ಹತ್ಯೆಗೆ ಇರಾನ್ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದೆಯಾ? ಬಾಂಬ್ ಶೆಲ್ಟರ್ಗಳಲ್ಲಿ ಸಹಸ್ರಾರು ಮಂದಿಗೆ ಆಶ್ರಯ ನೀಡಲಾಗಿದೆ. ಸುರಕ್ಷಿತ ಜಾಗಗಳಿಗೆ ಹೋಗುವಂತೆ ಇಸ್ರೇಲ್ ಸೂಚನೆ ಕೂಡ ಕೊಟ್ಟಿದೆ. ಇಸ್ರೇಲ್ ಇರಾನ್ ನಡುವಿನ ಯುದ್ಧಕ್ಕೆ ವಿಶ್ವವೇ ಈಗ ಬೆಚ್ಚಿ ಬಿದ್ದಿದೆ. ಕಾರಣ ನಿನ್ನೆ ಒಂದೇ ದಿನ 200ಕ್ಕೂ ಹೆಚ್ಚು ಮಿಸೈಲ್ಗಳ ಮೂಲಕ ಇರಾನ್ ಅಟ್ಯಾಕ್ ಮಾಡಿರುವುದು ಆತಂಕವನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ವಿಶ್ವದಲ್ಲೇ ಈ ಮೂಲಕ 3ನೇ ಮಹಾಯುದ್ಧಕ್ಕೆ ಇದು ನಾಂದಿ ಆಗಬಹುದಾ? ಇಂಥದ್ದೊಂದು ಪ್ರಶ್ನೆ ನಿರ್ಮಾಣ ಆಗುವಂತೆ ಮಾಡಿದೆ. ಇಸ್ರೇಲ್ನಲ್ಲಿ ಜನ ಈಗ ಹೇಗಿದ್ದಾರೆ ಅಂದ್ರೆ ಬಂಕರ್ಗಳಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ. ಬಂಕರ್ಗಳಲ್ಲಿ ಸುರಕ್ಷಿತವಾಗಿದ್ದಾರೆ. ಇಲ್ಲಿನ ಜನ ಯಾವ ಕ್ಷಣಕ್ಕೆ ಎಲ್ಲಿಂದ ಮಿಸೈಲ್ ಅಟ್ಯಾಕ್ ಆಗುತ್ತೋ ಅಂತ ಗೊತ್ತಿಲ್ಲ. ಇಷ್ಟು ದಿನ ಹಿಜ್ಬುಲ್ಲಾ ಹಮಾಸ್ ಉಗ್ರರ ದಾಳಿಯಾಗಿತ್ತು. ನಿನ್ನೆ ಇರಾನ್ ಅಖಾಡಕ್ಕಿಳಿದಿದೆ. ಆ ಮೂಲಕ ಇಸ್ರೇಲ್ ಮೇಲೆ ನೇರ ದಾಳಿಯನ್ನ ಇರಾನ್ ಮುಂದುವರಿಸ್ತಿದೆ. Yo, yo, Imale, yo.
ಇರಾನ್ ರಾಕೆಟ್ ದಾಳಿಗೆ ಇಸ್ರೇಲ್ ಕೂಡ ಕೆಂಡಾಮಂಡಲವಾಗಿದೆ. ಇಸ್ರೇಲ್ ಬೆಂಬಲಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕ ನಿಂತ್ಕೊಂಡಿದೆ. ನೇರ ಎಚ್ಚರಿಕೆ ಇರಾನ್ಗೆ ಈ ಮೂಲಕ. ಇರಾನ್ ಕೃತ್ಯಕ್ಕೆ ಇಸ್ರೇಲ್ ಪ್ರಧಾನಿ ಕೂಡ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಮೇಲೆ ರಾಕೆಟ್ ದಾಳಿ ಮಾಡಿ ತಪ್ಪು ಮಾಡಿದ್ದೀರಿ ನೀವು ಅಂತ. ನೀವು ಮಾಡಿರುವ ತಪ್ಪಿಗೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಇರಾನ್ ವಿರುದ್ಧ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಶಪಥ ಮಾಡಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಮೇಲೆ ನೇರ ಅಟ್ಯಾಕ್ ಮಾಡಿ ತಪ್ಪು ಮಾಡಿದ್ದೀರಿ ನೀವು, ಇದಕ್ಕೆ ಬೆಲೆ ತೆರಬೇಕಾಗುತ್ತೆ ಅಂತ. ಆ ಮೂಲಕ ಇಸ್ರೇಲ್ ಕೂಡ ಸುಮ್ಮನೆ ಕೂರಲ್ಲ, ಬದಲಾಗಿ ಪ್ರತೀಕಾರ ತೀರಿಸ್ಕೊಳ್ತೀವಿ ಅನ್ನುವಂಥ ಎಚ್ಚರಿಕೆ ಈ ಮೂಲಕ ಇಸ್ರೇಲ್ ಪ್ರಧಾನಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಮೆರಿಕ ಅಧ್ಯಕ್ಷ ಕೂಡ ಜೋ ಬೈಡನ್ ಅವರು ಈ ದಾಳಿ ಆದ ಬಳಿಕ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನಾಗ್ಲೇ ಹೇಳ್ತಾ ಇದ್ದ ಇರಾನ್ ವರ್ಸಸ್ ಇಸ್ರೇಲ್ ವರ್ಸಸ್ ಮಧ್ಯಪ್ರಾಚ್ಯ ಅನ್ನುವಂಥ ಪರಿಸ್ಥಿತಿ. ಇಷ್ಟು ದಿನ ಎಲ್ಲೂ ಕೂಡ ಇರಾನ್ ನೇರವಾಗಿ ದಾಳಿಗೆ ಮುಂದಾಗಿರ್ಲಿಲ್ಲ. ಇರಾನೇ ಹಿಜ್ಬುಲ್ಲಾ ಮತ್ತು ಈ ಹಮಾಸ್ ಉಗ್ರರಿಗೆ ನೇರವಾಗಿ ಸಪೋರ್ಟ್ ಮಾಡಿದ್ರು ಕೂಡ ನೇರವಾಗಿ ತಾನೇ ಅಖಾಡಕ್ಕಿಳಿದಿದ್ದನ್ನ ತೋರಿಸ್ಕೊಂಡಿರಲಿಲ್ಲ. ಬಟ್ ಈಗ ನೇರವಾಗಿ ಇರಾನ್ ಅಖಾಡಕ್ಕಿಳಿದಾಗಿದೆ. ನಿನ್ನೆ ನಿರಂತರವಾಗಿ ರಾಕೆಟ್ ದಾಳಿ ಇಸ್ರೇಲ್ ಮೇಲೆ. ಹಾಗಾಗಿ ಇಸ್ರೇಲ್ ಪ್ರಧಾನಿ ಕೂಡ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ನಮ್ಮ ಮೇಲೆ ದಾಳಿ ಮಾಡಿ ತಪ್ಪು ಮಾಡಿದ್ದೀರಿ, ಅದಕ್ಕೆ ಬೆಲೆ ತೆರಬೇಕಾಗುತ್ತೆ ಅಂತ. ಹಾಗಾಗಿ ಮತ್ತೊಂದು ಹಂತ ತಲುಪುವಂತ ಸಾಧ್ಯತೆ ಈ ಯುದ್ಧ. ಯಾವಾಗ ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತೋ ಆಗ ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಕೂಡ ಮುಂದೆ ಬಂದ್ರು. ನೇರವಾಗಿ ಒಂದು ಸಂದೇಶವನ್ನ, ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ರು ಇರಾನ್ಗೆ. ಏನದು ಗಮನಿಸ್ತಾ ಹೋಗೋಣ. ಆ ಮೂಲಕ ಇಸ್ರೇಲ್ಗಂತೂ ಬೆಂಬಲವಾಗಿ ನಿಂತಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಅನ್ನೋದು ಬಹಳ ಸ್ಪಷ್ಟ. ಇಸ್ರೇಲ್ ರಕ್ಷಣೆ ಮಾಡೋದಕ್ಕೆ ಅಮೆರಿಕ ಸಿದ್ಧವಿದೆ. ಇರಾನ್ ವಿರುದ್ಧ ಅಧ್ಯಕ್ಷ ಜೋ ಬೈಡನ್ ಗುಡುಗಿದ್ದಾರೆ. ವಾಷಿಂಗ್ಟನ್ನಲ್ಲಿ ವಿವಿಧ ರಾಷ್ಟ್ರಗಳ ಗಣ್ಯರ ಸಭೆ ಕೂಡ ಆಗಿದೆಯಂತೆ. ಇಸ್ರೇಲ್ ಮೇಲೆ ದಾಳಿ ಅಮಾನವೀಯ ಕೃತ್ಯ, ಇರಾನ್ ರಾಕೆಟ್ ದಾಳಿ ಖಂಡಿಸಿದ್ದಾರೆ ಆ ಮೂಲಕ ನಾಯಕರು. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಯಾವಾಗ ಇಷ್ಟೆಲ್ಲ ಬೆಳವಣಿಗೆ ಆಯಿತು, ವಾಷಿಂಗ್ಟನ್ನಲ್ಲಿ ಒಂದು ವಿವಿಧ ರಾಷ್ಟ್ರಗಳ ಗಣ್ಯರ ಸಭೆ ನಡೆಸಲಾಯಿತು. ಆ ಸಭೆಯಲ್ಲಿ ಬಹುತೇಕ ಎಲ್ಲ ನಾಯಕರು ಕೂಡ ವ್ಯಕ್ತಪಡಿಸಿದ ಒಂದೇ ವಿಚಾರ, ಇಸ್ರೇಲ್ ಮೇಲೆ ದಾಳಿ ಅಮಾನವೀಯ ಕೃತ್ಯ ಅಂತ. ಹಾಗಾಗಿ ಜೋ ಬೈಡನ್ ಅವರು ಒಂದು ನೇರವಾಗಿ ಸಂದೇಶವನ್ನ ಇರಾನ್ಗೆ ಕೊಟ್ಟಿದ್ದಾರೆ.